ಇವತ್ತು ನೆಲಮಂಗಲದ ಶಾಸಕರು ನೆಲಮಂಗಲ ಉತ್ಸವ, ನೆಲಮಂಗಲ ಹಬ್ಬ ಕಾರ್ಯಕ್ರಮಕ್ಕೋಸ್ಕರ ಗ್ರಾಮಗಳಲ್ಲೂ ಕೂಡ ರಂಗೋಲೆ ಸ್ಪರ್ಧೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ತಮ್ಮ ಊರಿಗೂ ಕೂಡ ಬಂದಿದ್ದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ ಸರ್, ಇದು ಏನಿದೆ ಅಂತಂದ್ರೆ, ಏನಿದು ರಂಗೋಲಿ ಸ್ಪರ್ಧೆ ಅಂತ ಇಟ್ಕೊಂಡಿರೋದು, ಇದು ಒಂದು ಎಲೆಕ್ಷನ್ ಗಿಮಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕೆಂದ್ರೆ ಇವತ್ತು ಬಡವರು ಎಷ್ಟೋ ಜನ ಮನೆ ಇಲ್ದ ಮಠ ಇಲ್ದೆ ರೋಡ ಮಲಿಕಂತವ್ರೆ. ಎಷ್ಟೋ ಹಳ್ಳಿಗಳಲ್ಲಿ ಚರಂಡಿ ಇಲ್ದೆ, ಮತ್ತೆ ಈ ರೋಡಲ್ಲಿ ಮತ್ತೆ ನೋಡ್ಕೊಂಡ್ ಬಂದ್ರಲ್ಲ ನೀವೇನೆ, ರೋಡಲ್ಲಿ ಗುಂಡಿ ಬಿದ್ದಿ ಸಾಯ್ತಾರೆ. ಎಷ್ಟೋ ಜನಕ್ಕೆ ಬಾತ್ರೂಮ್ಗಳಿಲ್ಲ ಹಳ್ಳಿಗಳಲ್ಲಿ. ಅಂತದೆಲ್ಲ ಮಾಡದ್ ಬಿಟ್ಟು ಏನು ಅಂತ ಹೇಳ್ಬಿಟ್ಟಿದ್ ಯಾವ್ದೋ ರಂಗೋಲಿ ಸ್ಪರ್ಧೆ ಅಂತ್ರಿ, ಹೆಣ್ಮಕ್ಳಿಗೆ ಆ ಒಂದು ರಂಗೋಲಿ ಸ್ಪರ್ಧೆ ಅಂತ ಇಟ್ಬಿಟ್ಟು ಒಂದು ಆ ಮಂಗಳಾರತಿ ತಟ್ಟೆ ಕಾಕ ಅಂತ ಇದ್ರಲ್ಲಿ ಲಂಚ ತರ ಎಲ್ಲ ಲಂಚ ತರ ಯಾವ ಡೂಪ್ಲಿಕೇಟ್ ಒಂದು ಏನೋ ಕಾಫಿ ಕಾಸು ಏನೆಲ್ಲ ತಂದ್ಕೊಟ್ಟು ಡೂಪ್ಲಿಕೇಟ್ ಅಂತವನ್ನೆಲ್ಲ ಕೊಡ್ಸಿ ಹೆಣ್ಮಕ್ಳುಗಳಿಗೆ ಕನ್ಫ್ಯೂಸ್ ಮಾಡ್ತಾ ಇದಾರೆ ಅಂತ. ಅದನ್ನ ಬಿಟ್ಟು ಫಸ್ಟ್ ಈ ಜನಪ್ರಿಯ ಶಾಸಕರು ಈ ಕೆಲಸ ಎಲ್ಲ ಮಾಡ್ಬೇಕಾಗಿರೋದು. ನಮ್ಗೆ ಮಾಡ್ಬೇಕಾಗಿರೋದು ಜನಕ್ಕೆ ಅನುಕೂಲ ಆಗಂತದ್ದು ಏನು ಅಂತ ಅಂದ್ರೆ, ಫಸ್ಟ್ ಹಳ್ಳಿಗಳಲ್ಲಿ ಗುರುತಿಸಿ ಮನೆಗಳಿಗೆ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಕೆಲಸ ಎಲ್ಲೋ ಒಂದು ಉದ್ಯೋಗ ಕೊಡ್ಸೋದಾಗ್ಲಿ, ಅಥವಾ ಒಂದು ಹಳ್ಳಿಗಳಲ್ಲಿ ಹೋಗಿ ತುಂಬಾ ಬಡವರು ಇದ್ದಾರೆ, ಮನೆಗಳಿಲ್ದೆ ರೋಡಾಗ ಮಲಿಕೊಂಡವ್ರು ಎಷ್ಟೋ ಜನ, ಅಂತವ್ರು ಒಂದು ಮನೆ ಕಟ್ಕೊಡೋದು, ಇಲ್ಲ ಅವ್ರಿಗೆ ಒಂದು ಮೋರಿ ಕೆಲಸ ಮಾಡಿಸ್ಕೊಡೋದು, ಇಲ್ಲ ಒಂದು ಮನೆ ಗುರುತಿಸಿ ಯಾವ್ದಾದ್ರು ಒಂದು ಗೌರ್ಮೆಂಟ್ ಕೆಲಸ ಕೊಡ್ಸೋದು, ಅಂತದ್ದು ಏನೋ ಒಂದು ಮಾಡ್ಬೇಕು, ಒಂದು ಉದ್ಯೋಗ ಅಂತ ಯಾವ್ದೋ ಒಂದು ಮಾಡ್ಸೋದ್ ಕೊಟ್ಟದ್ ಬಿಟ್ಟು ಇದು ಎಲೆಕ್ಷನ್ ಗಿಮಿಕ್ಕೋಸ್ಕರ ಈ ತರ ಕೊಟ್ಟಿ ಇದು ಲಂಚ ತರ ಇದನ್ನ ಕೊಡ್ತಾ ಇರೋದು. ಇವಾಗಿಂದಾನೆ ಲಂಚದ ತರ ರೂಪಿಸ್ಕೊಂತ ಇದ್ದಾರೆ ಸರ್ ಇವರು. ಹಾಗಾದ್ರೆ ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ಶಾಸಕರು ಮಾಡ್ತಿರುವಂತಹ ಇದು ಒಳ್ಳೆ ಕೆಲಸ ಅನ್ಬಿಟ್ಟು ನೆಲಮಂಗಲದ ಬಹಳಷ್ಟು ನಾಗರಿಕರು ಹೇಳ್ತಾವ್ರೆ. ರಂಗೋಲಿ ಸ್ಪರ್ಧೆ ಹೆಣ್ಮಕ್ಳಿಗೆ ಪ್ರತಿ ಗ್ರಾಮಗಳಿಗೂ ಹೋಗಿ ನಾವು ಮಾಡ್ತಾ ಇದ್ರಿಂದ ನಾವು ಓಟ್ ಕೇಳಕ್ ಬಂದಿದ್ ಮಾತ್ರ ಅಲ್ಲ, ಅವ್ರಿಗೆ ಇವತ್ತಿಗೂ ಕೂಡ ಅವ್ರ ಮನೆ ಬಾಗಿಲಿಗೆ ನಾವು ಹೋಗ್ತಾ ಇದ್ದೀವಿ. ಇದು ತಪ್ಪು ಅಂತ ಹೇಳ್ತೀರಾ ನೀವು? ಹಾಗಾದ್ರೆ ಸರ್ ಖಂಡಿತ ತಪ್ಪು ಇದು. ಇವತ್ತು ಇದನ್ನ ಕೊಡೋ ಬದಲು ಇವಾಗ ಹೆಣ್ಮಕ್ಳುಗಳಿಗೆ ಶಾಲೆಗಳು ಸ್ಕೂಲ್ಗಾದ್ರೂ ಒಂದು ಕಿಟ್ಗಳು, ಸ್ಕೂಲ್ಗೆ ಮಕ್ಳು ಬಟ್ಟೆ ಅಂತ ಒಂದು ಕಿಟ್ ಅಂತ ತರ್ತೇನಾದ್ರು ಒಂದು ಸ್ಕೂಲ್ ಬ್ಯಾಗ್ ಆಗ್ಲಿ, ಬುಕ್ಸ್ ಅಂತವ್ ಕೊಟ್ರೆ ಅವ್ರನ್ನ ಅಪ್ಸೆಟ್ ಮಾಡೋಣ. ಅದ್ ಬಿಟ್ಬಿಟ್ಟು ಯಾವ್ದೋ ರಂಗೋಲಿ ಸ್ಪರ್ಧೆ ಅಂತ ಮಾಡ್ಬಿಟ್ಟು ಇದು ಏನ್ ಜನ ಅನುಕೂಲ ಏನಿಲ್ಲ. ಏನ್ ಅನುಕೂಲ ಐತಿ ಇದರಿಂದ? ಏನು ಅನುಕೂಲ ಇಲ್ವಲ್ಲ, ಏನು ಅನುಕೂಲ ಇಲ್ಲ ಇದರಿಂದ. ಹಾಗಾಗಿ ಇದು ಅನಾನುಕೂಲನೇ. ಇದೆಲ್ಲ ಮಾಡ್ತಾ ಇರೋದು ಬರೀ ಓಟಿಗೆ ಗಿಮ್ಮಿಕ್ಕು ಅಷ್ಟೇ, ಬಿಟ್ರೆ ಬೇರೆ ಏನು ಅನುಕೂಲ ಆಗಂತದ್ದು ಏನು ಮಾಡ್ತಾ ಇಲ್ಲ. ಇದು ನಮ್ಗೆ ಯಾರಿಗೂ ಅಂತ ಇಷ್ಟ ಇಲ್ಲ ನೋಡಿ. ಇದೇನಕ್ಕೂ ಯೂಸ್ ಆಗಲ್ಲ. ಇದು ಹೆಣ್ಮಕ್ಳುಗಳಿಗೆ ಮನೆಗೆ ಅಡಿಗೆ ಮಾಡ್ಕೊಂಡು ಇರಾಕೋಸ್ಕರ ಇಂಥವ್ ಕೊಡ್ಬೇಕು ಹೊರತು ಹೆಣ್ಮಕ್ಳುಗಳ್ನ ಆಚೆ ಹೋಗಿ ದುಡಿಯಕ್ಕಾಗ್ಲಿ ಅವ್ರನ್ನ ಇದಕ್ಕಾಗ್ಲಿ ಇದೇನು ಉಪಯೋಗ ಬರಲ್ಲ ಸರ್. ಇವ್ರಿಗೆ ಮಕ್ಳುಗಳಿಗೆ ಎಜುಕೇಶನ್ ಕಡೆ ಗಮನ ಕೊಡ್ಬೇಕು, ಬಡವ್ರ ಬಗ್ಗೆ ಮನೆ ಕಟ್ಟ ಕಡೆ ಗಮನ ಕೊಡ್ಬೇಕು. ಅದೆಲ್ಲ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ನಾವು ಅಪ್ಸೆಟ್ ಮಾಡ್ತೀವಿ. ಇದೆಲ್ಲ ಬರೀ ಬೂಟಾಟಿಕೆ ಮಾಡ್ಕೊಂಡು ನೆಲಮಂಗಲ ತಾಲೂಕಲ್ಲಿ ಇರೋ ಬಡ ಜನಗಳ್ದೆಲ್ಲ ರಕ್ತ ಇರಕಂದ್ರೆ ಈಗ 150 ಕೋಟಿ 200 ಕೋಟಿ 550 ಕೋಟಿ ಹಾಕ್ಸ್ಕೊಂಡ್ ಬಂದಿದ್ದೀನಿ ನಾನು. ನೆಲಮಂಗಲ ತಾಲೂಕಿಗೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿದೆ ನೋಡಿ, ಇಲ್ಲೇ ಟೌನ್ ಅಕ್ಕಪಕ್ಕನೇ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಇನ್ನು ಹಳ್ಳಿಗಳ ಕಡೆ ಹೋಗಿ ನೋಡಿ. ಆ ಲೆಕ್ಕನಹಳ್ಳಿ ಯಾವ್ದು ಬರುತ್ತೆ ಅಂದ್ರೆ ನಮ್ದು ಕುಲಾಲಹಳ್ಳಿ ಪಂಚಾಯತಿ ಹೋಗಿ ನೋಡಿ. ಒಂದೊಂದು ವರ್ಷ ಆಗದೆ ಮೋರಿಗಳು ಕ್ಲೀನ್ ಮಾಡಿ. ಆ ವಿಡಿಯೋ ನನ್ನ ಹತ್ರ ಐತೆ, ನಾನು ಕಳಿಸ್ತೀನಿ ನೋಡಿ. ಅಲ್ಲಿ ಗಬ್ಬು ನಾತ ಹೊಡಿತೆ, ಕಾಲುವನಿ ಕಾಲೇ ಇಕ್ಕಿಲ್ಲ. ಯಾರು ಈಗಿರಂತ ಏನ್ MLA ಇದಾರೋ ಹೋಗಿ ಕಾಲಿಕ್ಕಿಲ್ಲ. ಅಲ್ಲಿ ಬಡವರು ಅಲ್ಲಿ ಟೀ ಕುಡಿಯೋದಲ್ಲಿ ಊಟ ಮಾಡಕತ್ತ ಇಲ್ಲ. ಅದು ಆ ತರ ಪರಿಸ್ಥಿತಿ ಬದುಕ್ತಾ ಇದಾರೆ. ಅದ್ ಬಿಟ್ಬಿಟ್ಟು ಹೆಣ್ಮಕ್ಳನ್ನ ಯಾಮಾರ್ಸ್ಕೊಂಡು ಆ ಹೆಣ್ಮಕ್ಳಿಗೂ ಇದೆಲ್ಲ ಮಾಡ್ಬೇಕಾ? ಇದೆಲ್ಲ ಬೇಕಿಲ್ಲ ಮಾಡ್ತಾ ಇರೋದು ಈ ಶಾಸಕರು, ಬೇರೆ ಏನಿಲ್ಲ. ಇಲ್ಲ ಇದ್ರಲ್ಲಿ ಏನು ಉಪಯೋಗ ಇಲ್ಲ. ಹಾಗಾದ್ರೆ ನೆಲಮಂಗಲ ಶಾಸಕರು ಹೇಳ್ತಾ ಇದಾರೆ 1500 ಕೋಟಿವರೆಗೂ ನಾನು ದುಡ್ಡನ್ನ ತಂದಿ ನೆಲಮಂಗಲ ಅಭಿವೃದ್ಧಿಗೋಸ್ಕರ ಅಂತ ಹೇಳ್ತಾ ಇರೋದು. ಹಾಗಾದ್ರೆ ನಿಮ್ ಲೆಕ್ಕಕ್ಕೆ ಸುಳ್ಳು ಅದಾದ್ರೆ? ಸುಳ್ಳು ಸರ್. ಈಗ ನೀವೇ ನೋಡ್ತಿರಲ್ಲ ಸರ್, ಎಲ್ಲಿ ಕೆಲಸ ಆಗ್ತಾ ಇದೆ. ಯಾವ್ದೋ ಒಂದ್ ರೋಡ್ ಒಂದಿಷ್ಟು ದೂರ ರೋಡ್ ಹಾಕ್ಬಿಟ್ಟು ಅದನ್ನ ದೊಡ್ಡದಾಗಿ ತೋರ್ಸೋದು. ಅದ್ ಬಿಟ್ರೆ ಎಲ್ಲಿ ಹಳ್ಳಿಗಳಲ್ಲಿ ಏನ್ ಕ್ರಮ ಏನು ಆಗಿಲ್ಲ. 150 ಕೋಟಿ ಎಲ್ಲಿ ತಂದು ಏನ್ ಮಾಡಿದ್ಯಾ? ಬ್ಯಾಂಕ್ ಅಲ್ಲಿ ಇಕ್ಕಿರ್ಬೇಕಲ್ಲ, ಅವ್ರ ಮನೇಲಿ ಇಟ್ಕೊಂಡಿರ್ಬೇಕು. ಬಿಟ್ರೆ ಯಾವ್ದೇ ಕಾರಣಕ್ಕೂ ಅಭಿವೃದ್ಧಿಗೆ ಅಂತ 10 ರೂಪಾಯಿ ಹಾಕಿಲ್ಲ ನೋಡಿ. ನಾನು ಇವಾಗ ಎಲ್ಲಾ ಹಳ್ಳಿಗಳು ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತಿದ್ದಂಗೆ ನಾನೀಗ ಬಹಳ ಹಳ್ಳಿಗಳಿಗೆ ಸೇವೆ ಮಾಡ್ತಾ ಇದ್ದೀನಿ. ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಂಡಿದ್ದೀನಿ. ಎಲ್ಲಿ ಯಾವ ಕಡೆ ಹೋದ್ರು ಒಂದ್ ರಸ್ತೆ ಚೆನ್ನಾಗಿಲ್ಲ, ಒಂದ್ ಮೋರಿ ಚೆನ್ನಾಗಿಲ್ಲ. ಗಬ್ಬು ನಾತ ಪಂಚಾಯತ್ಗೆಯಿಂದ ಕ್ಲೀನ್ ಮಾಡಿಸೋರು ಗತಿಯಲ್ಲ. ಎಲ್ಲ ವಾಸನೆ ಹೊಡೆದಿ ಅದ್ರೊಳಗೆ ಏನದು ಪೈಪ್ಗಳು ರಾಡ್ಗಳು ಅವೇನೋ ಸೊಪ್ಪು ಸೆದೆ ಬಿದ್ಬಿಟ್ಟು ಗಬ್ಬು ನಾತ ಬರ್ತಾ ಇದೆ. ಆ ತರ ಇರುವಾಗ ಅದನ್ನೆಲ್ಲ ಬಿಟ್ಟು ನೆಲಮಂಗಲ ತಾಲೂಕಲ್ಲಿ ಹೆಣ್ಮಕ್ಳುಗಳ್ನ ಓಟ್ ಸಿಂಪತಿಗಿರ್ಸ್ಕೊಳಕೋಸ್ಕರ ಫುಲ್ ಇಲ್ಲುತ್ತೆಲ್ಲ ತರಲೆ ಮಾಡ್ಕೊಂಡು ಏನು ಅನುಕೂಲ ಆಗ್ದಿಲ್ಲ ಅಂತ ಕೆಲಸ ಮಾಡ್ಕೊಂಡು ಇಂಥ ತರಲೆಗಳು ಕೆಲಸ ಮಾಡ್ಕೊಂಡು ಹೆಣ್ಮಕ್ಳಿಗೆ ಏನೋ ಒಂದು ಅವ್ರಿಗೆ ಹೆಣ್ಮಕ್ಳಿಗೆ ಖುಷಿ, ಏನೋ ನಮ್ ರಂಗಲ್ಲೇ ಬರ್ತಾರೆ ಅನ್ನೋದ್ ಬಿಟ್ರೆ ಬೇರೆ ಒಂದು ಏನು ಉಪಯೋಗ ಇಲ್ಲ ಅದರಿಂದ. ಏನೋ ಒಂದು ಎಜುಕೇಶನ್ ಕೊಡ್ಸೋದ, ಇಲ್ಲ ಒಳ್ಳೆ ಒಂದು ಕಾಲೇಜ್ಗಳು ಕಳ್ಸೋದ, ಇಲ್ಲ ಎಜುಕೇಶನ್ ಬ್ಯಾಗ್ಗಳು ಕೊಡ್ಸೋದ, ಬುಕ್ಸ್ ಕೊಡ್ಸೋದ, ಅಂತವೆಲ್ಲ ಮಾಡ್ಲಿ. ಅದು ನಾನು ಅಪ್ರಿಶಿಯೇಟ್ ಪಡ್ತೀನಿ. ಅದ್ ಬಿಟ್ಬಿಟ್ಟು ಇದು ಏನು ಇಲ್ಲ, ಬರೇ ಇದು ಬೂಟಾಟಿಕೆ. ಇದೆಲ್ಲ ಬೂಟಾಟಿಕೆ ಮಾಡ್ತಾ ಇರೋದು. ಹೇಳು ಮಾತಾಡು.
ನಾವ್ ವಯಸ್ಸಾಗಿರೋ ಅಜ್ಜಿದ್ದೀರಿ. ನಾನ್ ಮೊಮ್ಮಕ್ಳು 3 ಮಕ್ಕಳನ್ನ ಕಂಡಿದ್ದೀನಿ. ಮನೆಯಿಂದ ಕರ್ಕೊಂಡು ರಂಗಲ್ಲಿ ಬಿಟ್ಟವ್ರಿಗೆ ನಮ್ಗೆ ಮರ್ಯಾದಿನೇ ಇಲ್ವಾ? ಏನ್ ಮರ್ಯಾದೆ ಏನ್ ಕೊಡ್ಬೇಕಿತ್ತು ನಿಮ್ಗೆ? ನಮ್ಗೇನು ಏನು ಸೌಲಭ್ಯ ಒಂದ್ ಬಾತ್ರೂಮ್ ಇಲ್ಲ, ಏನು ಇಲ್ಲ. ನಾನು ಎಲ್ಲೋ ಕಾಣದಲ್ಲಿ ಹೇಳಿ ನೀವೇನಿ. ಅಲ್ಲ ನಿಮ್ಗೆಲ್ಲ ನೆನಪಿನ ಕಾಣಿಕೆಗಳು ಮೆಮೊಂಟೋಗಳೆಲ್ಲ ಕೊಡ್ಲಿಲ್ವಾ? ಏನ್ ಕೊಟ್ಟವ್ರೆ? ಏನು ಕೊಟ್ಟಿಲ್ವಾ? ಹೋಗ್ಬೇಕು ಆ ಕರೆಕಲ್ಲಿ ಬಾತ್ರೂಮ್ಗೆ. ಹಾ. ಎಲ್ಲನ ಬಿದ್ರು ಆಯ್ತೆ, ಎದ್ದಾಳ್ರು ಆಯ್ತೆ. ಹುಟ್ಟಿ ನಾನು. ಹ್ಮ್. ಓ ನಿಮ್ಗೇನು ಅನುಕೂಲ ಮಾಡಿಲ್ಲ.